ಧೈರ್ಯವಂತರು ಮಾತ್ರ ಈ ವಿಡಿಯೋವನ್ನು ನೋಡಿ. ರಂಗನಾಥ್ 24 ವರ್ಷದ ವಯಸ್ಸಿನ ಹುಡುಗ ಒಂದು ಸಾರಿ ಅವರ ಅಜ್ಜಿಯ ಮನೆಗೆ ಹೋಗುತ್ತಾನೆ. ರಾತ್ರಿ ಮಲಗಬೇಕಾದ ಸಮಯ 10 ಗಂಟೆ ಆಗಿರುತ್ತದೆ. ಆ ಸಮಯದಲ್ಲಿ ಅವರ ಅಜ್ಜಿ ಒಂದು ಮಾತು ಹೇಳುತ್ತಾಳೆ. ನೋಡಪ್ಪ ರಂಗನಾಥ್, ನೀನು ಯಾವುದೇ ಕಾರಣಕ್ಕೂ ಯಾರೇ ಕೂಗಿದ್ರು, ಯಾರೇ ಬಾಗಿಲು ತಟ್ಟಿದ್ರು ಸಹ ನೀನು ತೆಗಿಯೋಕ್ಕೆ ಹೋಗಬೇಡ. ಯಾವುದೇ ಕಾರಣಕ್ಕೂ ಆ ಪಕ್ಕದಲ್ಲಿರುವ ಮನೆ, ಆ ಖಾಲಿ ಮನೆ ಕಡೆ ನೀನು ನೋಡಲೇಬೇಡ, ಅಲ್ಲಿಗೆ ಹೋಗಲೇಬೇಡ ಅಂತ ಹೇಳುತ್ತಾಳೆ. ಯಾಕಜ್ಜಿ, ಈ ಕಾಲದಲ್ಲಿ ಮೂಢನಂಬಿಕೆ, ಭಯ ಇವೆಲ್ಲ ಸುಳ್ಳು, ಮಲ್ಕೋ, ನನಗೇನು ಭಯ, ಈ ಥರ ಎಲ್ಲ ಇಟ್ಕೋಬೇಡ ಅದು ಅಂತ ಅವನು ಹೇಳ್ತಾನೆ. ಹಂಗಲ್ಲಪ್ಪ, ನಿನಗೆ ಗೊತ್ತಿಲ್ಲ, ನಾನು ಹೇಳ್ದಂಗೆ ಮಾಡು ಅಂತ ಹೇಳ್ತಾಳೆ. ಬಟ್ ರಂಗನಾಥ್ಗೆ ಸ್ವಲ್ಪ ಧೈರ್ಯ ಜಾಸ್ತಿ. ಓ ಬಿಡಜ್ಜಿ, ಇವೆಲ್ಲ ನೋಡಿದ್ದೀವಿ, ಮಲ್ಕೋ ಆರಾಮಾಗಿ ನೀನು ಅಂತ ಹೇಳ್ತಾನೆ. ಹೇಳೋದು ಕೇಳಪ್ಪ, ತಮಾಷೆ ಮಾಡಬೇಡ, ಆ ಥರ ಏನಾದರೂ ನಿನಗೆ ಸಮಸ್ಯೆ ಅನ್ನಿಸಿದ್ರೆ ನನಗೆ ಹೇಳು ಅಂತ ಹೇಳ್ಬಿಟ್ಟು ನಿಧಾನವಾಗಿ ಮಲ್ಕೊತಾಳೆ. ರಂಗನಾಥ್ ಸಹ ಮಲ್ಕೊತಾನೆ. ಆದರೆ ಮಧ್ಯರಾತ್ರಿ 1 ಗಂಟೆ ಸಮಯ ಎಚ್ಚರಿಕೆ ಆಗುತ್ತೆ. ಸಡನ್ನಾಗಿ ರಂಗನಾಥ್ಗೆ ಯಾರೋ ಕಿಟಕಿಯಿಂದ ಕೂಗದಂಗಾಗುತ್ತೆ. ಆ ವಾಯ್ಸ್ ಅವರ ಅಜ್ಜಿ ವಾಯ್ಸ್ ಆಗಿರುತ್ತೆ. ಅಂತ ಕೂಗ್ತಾ ಇರುತ್ತೆ. ಅವನು ಲೈಟ್ ಹಾಕಿ ನೋಡಿದ್ರೆ ಅವರ ಅಜ್ಜಿ ಪಕ್ಕದಲ್ಲೇ ಮಲಗಿರ್ತಾಳೆ. ಇದು ಕನಸೋ ಇಲ್ಲ ಭ್ರಮೆ ಅಂದ್ಕೊಂಡು ಮತ್ತೆ ಮಲ್ಕೊತಾನೆ. ಮತ್ತೆ ಒಂದು 10 ನಿಮಿಷ ಆದಮೇಲೆ ಡೋರ್ ತಟ್ಟುವ ಶಬ್ದ ಬರುತ್ತೆ. ಟಕ್ 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 ಅಂತ. ಆ ಶಬ್ದದಲ್ಲಿ ನಿಧಾನವಾಗಿ ಒಂದು ವಾಯ್ಸ್ ಕೇಳಿಸುತ್ತೆ ಅಂತ ಬರ್ತಾ ಇರುತ್ತೆ. ಬಟ್ ಅವ್ರ ಅಜ್ಜಿ ಪಕ್ಕದಲ್ಲೇ ಇರ್ತಾಳೆ. ಬಟ್ ಅವ್ರ ಅಜ್ಜಿ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಲೈಟಾಗಿ, ತುಂಬ ಧೈರ್ಯವಂತ ಆದ ರಂಗನಾಥ್ಗೆ ಲೈಟಾಗಿ ಭಯ ಶುರುವಾಗುತ್ತೆ, ಬೆವರು ಬರುತ್ತೆ. ಬಟ್ ಲೈಟಾಗಿ ಧೈರ್ಯ ತಗೊಂಡು ಯಾರು ಕೂಗ್ತಾ ಇರೋದು ನೋಡೇ ಬಿಡೋಣ ಅಂತ ಬಾಗಿಲು ನಿಧಾನಕ್ಕೆ ತೆಗಿತಾನೆ. ಬಟ್ ಆಚೆ ಯಾರೂ ಇರಲ್ಲ, ಫುಲ್ಲು ಕತ್ತಲು. ಆದರೆ ಒಳಗಿನಿಂದ ಒಂದು ಸೌಂಡ್ ಬರುತ್ತೆ. ಅವರ ಅಜ್ಜಿ, ಯಾಕಪ್ಪ ತೆಗೆದೆ ಬಾಗಿಲು, ತೆಗಿಬೇಡ ಅಂತ ಹೇಳ್ದೆ ತಾನೇ, ತಪ್ಪು ಮಾಡಿದೀಯ ನೀನು ರಂಗನಾಥ್ ಅಂತ ಹೇಳ್ತಾಳೆ. ಅಜ್ಜಿ, ನೀನೇ ಕೂಗ್ದಂಗಾಯ್ತು ಅಜ್ಜಿ, ಆದರೆ ಯಾರೋ ಬೇರೆಯವರು ಯಾರೋ ಅಂತ ನೋಡೋಣ ಅಂತ ತೆಗೆದೆ. ನಾನು ಅಷ್ಟು ಸರಿ ಹೇಳಿದ್ದೀನಿ, ತೆಗಿಬೇಡ ಬಾಗಿಲು, ತೆಗಿಬೇಡ ಬಾಗಿಲು ಅಂತ. ನೀನು ಯಾಕೆ ತೆಗೆದೆ? ಸ್ವಲ್ಪ ಟೆನ್ಷನ್ ಬರುತ್ತೆ, ಫುಲ್ ಭಯ ಆಗುತ್ತೆ ರಂಗನಾಥ್ಗೆ. ಬಟ್ ಬಿಡಜ್ಜಿ, ಏನೂ ಆಗಲ್ಲ, ಯಾರೂ ಇಲ್ಲ ಬಿಡು, ನೀನು ಧೈರ್ಯವಾಗಿ ಮಲ್ಕೋ ಅಂತ ಹೇಳ್ತಾನೆ. ಬಾಗಿಲು ಹಾಕೋಕ್ಕೆ ಹೋಗ್ತಾನೆ. ಬಟ್ ಅವರ ಅಜ್ಜಿ ಬಂದು ಕೈ ಇಟ್ಕೊಂಡು, ತೆಗಿಯಪ್ಪ ಬಾಗಿಲು ಅಂತಾಳೆ. ಬಿಡಜ್ಜಿ, ಯಾಕೆ ಈಗ ಬಾಗಿಲು ಹಾಕೋಣ ಬಿಡು, ಯಾರೂ ಇಲ್ಲ ಬಿಡು ಆಚೆ ಅಂತಾನೆ. ತೆಗಿಯಪ್ಪ ಬಾಗಿಲು ಅಂತಾಳೆ. ಬಾಗಿಲು ತೆಗೆದ ತಕ್ಷಣ ಅವರ ಅಜ್ಜಿ ಆ ಖಾಲಿ ಮನೆ ಹತ್ರ ಓಡಿ ಹೋಗ್ತಾಳೆ. ಇವನಿಗೆ ಭಯ ಶುರುವಾಗುತ್ತೆ. ನಮ್ಮ ಅಜ್ಜಿ ಅಲ್ಲಿಗೆ ಹೋಗಬೇಡ ಅಂತ ಹೇಳಿದ್ಲು, ಬಟ್ ಯಾಕೆ ಓಡೋಗ್ತಾಳೆ ಅಷ್ಟು ದೂರ? ಬೇಡ ಅಜ್ಜಿ, ಯಾಕೆ ಹೋಗ್ತಾ ಇದೆಯಾ, ಕತ್ಲಲ್ಲಿ ಬಾ 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 ಅಂತಾನೆ. ಬಟ್ ಅವರ ಅಜ್ಜಿ ಓಡಿ ಹೋಗ್ತಾಳೆ ಆ ಮನೆ ಹತ್ರ. ಬಟ್ ಇವನು ಅವರ ಅಜ್ಜಿನ ಹುಡುಕೊಂಡು ಒಂದು ಟಾರ್ಚ್ ಲೈಟ್ ಇಟ್ಕೊಂಡು ಹೋಗ್ತಾನೆ. ಬಟ್ ಆ ಮನೆಯಲ್ಲಿ ಫುಲ್ಲು ಕತ್ತಲು, ಒಂದು ಲೈಟ್ ಇರಲ್ಲ, ಹಳೆ ಗೂಡುಗಳು, ಒಂಥರ ಮನಸ್ಸಿಗೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಆ ಮನೆ ಹತ್ರ ಹೋಗಿದ ತಕ್ಷಣ. ಬಟ್ ಆಶ್ಚರ್ಯ ಏನಪ್ಪ ಅಂದರೆ, ಅವರ ಅಜ್ಜಿ ಅಲ್ಲಿಗೆ ಓಡಿ ಹೋಗಿದ್ಲು ನಿಜ, ಅವನು ಕಣ್ಣಲ್ಲಿ ನೋಡಿದ್ದು ನಿಜ. ಬಟ್ ಮನೆ ಹತ್ರದಿಂದ ಒಂದು ಕೂಗು ಬರುತ್ತೆ. ಯಾಕಪ್ಪ ಅಲ್ಲಿಗೆ ಹೋಗಿದ್ಯಾ, ಅಲ್ಲಿಗೆ ಹೋಗಬೇಡ ಅಂತ ನಾನು ಹೇಳ್ತೇನೆ, ನೀನು ಯಾಕೆ ಹೋದೆ ಅಂತ ಅವರ ಅಜ್ಜಿ ಮನೆ ಹತ್ರದಿಂದ ಕೂಗ್ತಾಳೆ. ಇವನಿಗೆ ಏನು ಮಾಡಬೇಕು ಗೊತ್ತಾಗಲ್ಲ, ಟೆನ್ಷನ್ ಆಗೋಗುತ್ತೆ. ಮತ್ತೆ ಮನೆ ಹತ್ರ ಬರ್ತಾನೆ. ಅವರ ಅಜ್ಜಿ, ಯಾಕಪ್ಪ ನೀನು ಯಾಕೆ ಹೋದೆ ಅಲ್ಲಿಗೆ? ಅಜ್ಜಿ, ನೀನೇ ಅಲ್ವಾ ಓಡೋಗಿದ್ದು, ಅದಕ್ಕೆ ನಾನು ಹೋಗಿದ್ದು ಅಂತಾನೆ ಟೆನ್ಷನ್ನಿಂದ. ಅವರ ಅಜ್ಜಿ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟು, ನಾನೇ ಕಣ ಹೋಗಿದ್ದು ಅಂತ ಗಂಭೀರವಾಗಿ ಹೇಳ್ತಾಳೆ. ಆವಾಗ ಇವನಿಗೆ ಟೆನ್ಷನ್ ಬರುತ್ತೆ. ಅವರ ಅಜ್ಜಿಯ ಮುಖದಲ್ಲಿ ಏನೋ ಭಯಂಕರವಾದ ಒಂದು ರೂಪ ಕಾಣಿಸುತ್ತೆ. ಮುಂದೆ ಏನಾಯಿತು ಅಂತ ಪಾರ್ಟ್ 2 ಅಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.